ಫೋನ್ ಮಾಡಿ ಯಾರಿಗೋ ಫಿಟ್ಟಿಂಗ್ ಇಡೋದು ಅದೆಲ್ಲ ಎಂಜಾಯ್ ಮಾಡೋದು ವಿಕೃತ ಆನಂದ ಪಡೆಯೋದು ಅಂಥದ್ದೇನಿಲ್ಲ. ಫೋನೇ ಮಾಡಲ್ಲ ಇದು. ಇವಾಗ ನಾವು ಫೋನ್ಗೂ ಸಿಗಲ್ಲ. ಏನಾದ್ರು ಕೇಳಿ ಇವಾಗ ನೀವೇ ಲಾಸ್ಟ್ ಟೈಮ್ ಬಂದ್ರಿ ನೀವು ಇಂಟರ್ವ್ಯೂ ತೆಗೆ ಯೋಗಿ ಇಮಿಡಿಯೇಟ್ ಆಗಿ ಏನಾದ್ರು ಮಾಡೋಣ ಅಂದ್ರೆ ಅದು ಅವಾಗ ಇವಾಗ ಎಷ್ಟು ತಿಂಗಳಾಯ್ತು? ವರ್ಷ ಆಯ್ತು. 1 ವರ್ಷ ಆಯ್ತು. ಈ 1 ವರ್ಷದಲ್ಲಿ ನಾನು ನಿಮ್ಗೆ ಹೆಸರು ಯಾವಾಗ ಫೋನ್ ಮಾಡಿದ್ದೀನಿ? ಏನಾದ್ರು ವಿಷಯ ಇದ್ರೆ ಒಂದು ಕಾಲ್ ಮಾಡಿರ್ಬೋದು. ನಾನು ಯಾರಿಗೂ ಫೋನ್ ಮಾಡಕ್ ಹೋಗಲ್ಲ. ಈಗಿನ ಸಂಪಾದನೆ ಏನು? ಕಾರ್ಪೊರೇಟ್ ಫಿಲ್ಮ್ ಮಾಡ್ತೀನಿ, 1-2-3 ಆ್ಯಡ್ ಮಾಡಿದೆ, ಆ್ಯಡ್ ಮಾಡಿ ಡೈರೆಕ್ಟ್ ಮಾಡಿದೆ. ಅದು ಸಾಕಾಗುತ್ತೆ ಜೀವನಕ್ಕೆ. ಸರ್ ತಿನ್ನೋದು ಅಲ್ಲ, ನೀವು ಕೇಳ್ಬೋದು ನಿಮ್ಗೆ ಯಾಕೆ ಅದೆಲ್ಲ. ಇಲ್ಲ, ಒಂದು ಯು ಆರ್ ಎ ಫ್ರೆಂಡ್ ಅಂಡ್ ಯು ಸೇ ಐ ಆಮ್ ಎ ಪಬ್ಲಿಕ್ ಫಿಗರ್, ಐ ಆಮ್ ಸನ್ ಆಫ್ ದ್ವಾರಕೀಶ್. ಹೌದು. ಸೊ ಎಲ್ಲರಿಗೂ ಒಂದು ಕುತೂಹಲ ಇದೆ, ನಾನು ಏನ್ ಮಾಡ್ತಾ ಇದ್ದೀನಿ, ಹೆಂಗ್ ಜೀವನ ಮಾಡ್ತಾ ಖಂಡಿತ ಇದು ಸ್ವಂತ ಮನೆನ ಇದು? ಹೌದು. ಇದನ್ನ ಏನು ಮನೆ ಅಂತ ಹೇಳ್ತಾರೆ, ರೆಸಾರ್ಟ್ ಅಂತ ಹೇಳ್ತಾರೆ? ರಿಟೈರ್ಡ್ ಪೀಪಲ್ ಲಿವಿಂಗ್ ಏರಿಯಾ. ಈ ಮನೆ ಕಟ್ಟಿದ್ದೆ ಅಪ್ಪಗೋಸ್ಕರ. ಹೇಗಾಯ್ತು ಹೇಳಿ, ನನಗೆ ತುಂಬಾ ಲೈಕ್ ಮಾಡಿದೆ ಈ ಮನೆ. ಈ ಮನೆ ನಾವು ಅಪ್ಪಂಗೆ ಅಮ್ಮಂಗೆ ನನಗಿದ್ದಿದ್ದ ಆಸೆ. ಕೊನೆ ಇದರಲ್ಲಿ ಐ ಡಿಂಟ್ ವಾಂಟ್ ದೆಮ್ ಟು ಬಿ ಇನ್ ಎ ರೆಂಟೆಡ್ ಹೌಸ್. ನಾವು ಆಯುಷ್ಮಾನ್ ಭವ ಆ ಥರ ಆಗತ್ತೆ ಅಂದ್ಕೊಂಡಿದ್ದೀವಿ. ಅದು ಅನ್ಎಕ್ಸ್ಪೆಕ್ಟೆಡ್ ಲಾಸ್ ಆಗುತ್ತೆ, ಅದು ಟು ಎ ವೆರಿ ಬಿಗ್ ಎಕ್ಸ್ಟೆಂಟ್. ಸೊ ಬಟ್ ನನಗಿದ್ದ ಆಸೆ ಅಟ್ ಎನಿ ಕಾಸ್ಟ್ ಅಪ್ಪ ಅಮ್ಮನ್ನ ಐ ಶುಡ್ ನಾಟ್ ಟೇಕ್ ಹಿಮ್ ಫಾರ್ ಎ ರೆಂಟೆಡ್ ಹೌಸ್. ಲಾಸ್ಟ್ ನಾವು ಸ್ವಂತ ಮನೇಲೇ ಇರಬೇಕು. ಈ ಥರ ಇರಬೇಕು ಅಂತ ಹೆಂಗೆ ಅನಿಸಿದ್ದು ಸರ್? ಇದು ನಮ್ಮ ಈ ಮನೆ ಡಿಸೈನ್ ನೀವೇನು ಹೇಳ್ತಾ ಇದ್ದೀರಾ, ಇದು ಒಂದು ಈ ಮನೆ ಕಟ್ಟಬೇಕಾದ್ರೆ ನಾ ಅಪ್ಪಂಗೆ ಅಮ್ಮಂಗೆ ನಾನು ಹೆಂಡತಿ ಕೇಳಿದ್ದು ಒಂದೇ, ನಿಮಗೆ ಏನು ಬೇಕು ಹೊಸ ಮನೇಲಿ ಕರೆಕ್ಟಾಗಿ ಹೇಳಿ. ಸೊ ಅಪ್ಪ ನಂಗೆ ಇದೆಲ್ಲ ಬೇಕು ಅಂತ, ಅಮ್ಮ ನಂಗೆ ಇದು ಬೇಕು ಅಂದ್ರು, ನನ್ನ ಹೆಂಡತಿ ಇದು ಬೇಕು ಅಂತ, ಅಷ್ಟೇ ಕಟ್ಟಿದ್ದೀನಿ. ಫೋನ್ ಮಾಡಿ ಯಾರಿಗೋ ಫಿಟ್ಟಿಂಗ್ ಇಡೋದು ಅದೆಲ್ಲ ಎಂಜಾಯ್ ಮಾಡೋದು ವಿಕೃತ ಆನಂದ ಪಡೆಯೋದು ಅಂಥದ್ದೇನಿಲ್ಲ. ಫೋನೇ ಮಾಡಲ್ಲ ಯಾರಿಗೂ. ಓಕೆ. ಹಾಂ, ಇವಾಗ ನಾವು ಫೋನ್ಗೂ ಸಿಗಲ್ಲ. ಏನಾದ್ರು ಕೇಳಿ ಇವಾಗ ನೀವೇ ಲಾಸ್ಟ್ ಟೈಮ್ ಬಂದ್ರಿ ನೀವು ಇಂಟರ್ವ್ಯೂ ತೆಗೆ ಯೋಗಿ ಇಮಿಡಿಯೇಟ್ ಆಗಿ ಏನಾದ್ರು ಮಾಡೋಣ ಅಂದ್ರೆ ಅದು ಅವಾಗ ಇವಾಗ ಎಷ್ಟು ತಿಂಗಳಾಯ್ತು? ಹೌದು. ಎಷ್ಟು ತಿಂಗಳಾಯ್ತು? ವರ್ಷ ಆಯ್ತು. 1 ವರ್ಷ ಆಯ್ತು. ಈ 1 ವರ್ಷದಲ್ಲಿ ನಾನು ನಿಮ್ಗೆ ಹೆಸರು ಯಾವಾಗ ಫೋನ್ ಮಾಡಿದ್ದೀನಿ? ಇಲ್ಲ. ಏನಾದ್ರು ವಿಷಯ ಇದ್ರೆ ಒಂದು ಕಾಲ್ ಮಾಡಿರ್ಬೋದು. ನಾನು ಯಾರಿಗೂ ಫೋನ್ ಮಾಡಕ್ ಹೋಗಲ್ಲ. ಇವಾಗ ಕೆಲಸ ಮಾಡಬೇಕು, ಗೆಲ್ಲಬೇಕು. ಗೆದ್ದ ಮೇಲೆ ಎಲ್ಲರೂ ಬರ್ತಾರೆ, ಆಯ್ತಾ? ಇವಾಗ ಫೋಕಸ್ ಅಷ್ಟೇ. ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಕಥೆ ಮಾಡಬೇಕು. ದೇವ್ರ ದಯದಿಂದ ಎಷ್ಟೊಂದು ಜನ ರೈಟರ್ಸ್ ಎಲ್ಲ ಕತೆ ಮಾಡಿದ್ರು ಬಂದು ಒಂದ್ಸಲಿ ನಂಗೆ ಕತೆ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ ಕೇಳ್ಕೊಂಡು ಹೋಗ್ತಾರೆ. ನಮ್ಮ ಕೈಲಿ ಗೊತ್ತಿರೋದು ನಾ ಹೇಳ್ತೀನಿ, ಏನೋ ಹಿಂಗೆ ಮಾಡಿರಿ, ಇಲ್ಲ ಈ ಥರ ಮಾಡಿರಿ ಅಂತ ಇದು. ಸೊ ಕೈಂಡ್ ಆಫ್ ಎ ಮೆಂಟಾರ್. ವೆನ್ ಎವರ್ ಎನಿಬಡಿ ವಾಂಟ್ ಸಮಥಿಂಗ್ ಐ ಕಮ್, ಐ ಟೆಲ್ ದೆಮ್. ಈಗಿನ ಸಂಪಾದನೆ ಏನು? ಕಾರ್ಪೊರೇಟ್ ಫಿಲ್ಮ್ ಮಾಡ್ತೀನಿ, 1-2-3 ಆ್ಯಡ್ ಮಾಡಿದೆ, ಆ್ಯಡ್ ಮಾಡಿ ಡೈರೆಕ್ಟ್ ಮಾಡಿದೆ. ಒಂದು ಕಾರ್ಪೊರೇಟ್ ಅದು ಸಾಕಾಗುತ್ತೆ ಜೀವನಕ್ಕೆ. ಸರ್ ತಿನ್ನೋದು ಇಷ್ಟ. ನೀವು ಕೇಳ್ಬೋದು ನಿಮ್ಗೆ ಯಾಕೆ ಅದೆಲ್ಲ. ಇಲ್ಲ ಸರ್, ಒಂದು ಯು ಆರ್ ಎ ಫ್ರೆಂಡ್, ಓಕೆ, 100%. ಸೊ ದೇರ್ ಇಸ್ ನಥಿಂಗ್ ರಾಂಗ್. ಅಂಡ್ ಯು ಸೇ ಐ ಆಮ್ ಎ ಪಬ್ಲಿಕ್ ಫಿಗರ್, ಐ ಆಮ್ ಸನ್ ಆಫ್ ದ್ವಾರಕೀಶ್. ಹೌದು. ಸೊ ಎಲ್ಲರಿಗೂ ಒಂದು ಕುತೂಹಲ ಇದೆ, ನಾನು ಏನ್ ಮಾಡ್ತಾ ಇದ್ದೀನಿ, ಹೆಂಗ್ ಜೀವನ ಮಾಡ್ತಾ ಖಂಡಿತ ಇದ್ದೀನಿ. ಸರ್ ದೇವ್ರ ದಯಿಂದ ಇನ್ನೂ ನನಗೆ ಒಂದು 4-5 ಜನ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಸೊ ವೆನ್ ಎವರ್ ಐ ಟೆಲ್ ದೆಮ್, ಲೋ ಹುಡುಗರ ಕೆಲಸ ಕೊಡ್ರ ನಂಗೆ ಅಂತ ಅಂದಾಗ ದೇ ಗಿವ್ ಮಿ ಸಮ್ ವರ್ಕ್. ಅಂಡ್ ಐ ಆಲ್ವೇಸ್ ಕನ್ಸಿಡರ್, ನಾನು ಪ್ರೊಡ್ಯೂಸರ್ ಆಗಿದ್ದಾಗಲೂ ಐ ವಾಸ್ ಮೋರ್ ಲೈಕ್ ಎ ವರ್ಕರ್. ಐ ಲೈಕ್ ಟು ವರ್ಕ್. ಒಬ್ಬ ಮನುಷ್ಯ ಹುಟ್ಟ ಮೇಲೆ ಕೆಲಸ ಮಾಡಬೇಕು, ಹುಡುಗಾಗ್ಲಿ ಹುಡುಗಿ ಆಗಲಿ, ಆಯ್ತಾ? ಆ ವಯಸ್ಸಲ್ಲಿ ಎಲ್ಲರೂ ಕೆಲಸ ಮಾಡಬೇಕು. ಆಸ್ ಲಾಂಗ್ ಆಸ್ ಯು ಆರ್ ವರ್ಕಿಂಗ್, ಯು ಆರ್ ಹೆಲ್ತಿ. ಇಫ್ ಯು ಆರ್ ನಾಟ್ ವರ್ಕಿಂಗ್, ಯು ಆರ್ ನಾಟ್ ಹೆಲ್ತಿ. ಎಸ್, ವೆರಿ ಸಿಂಪಲ್. ಸೊ ಐ ವಾಂಟ್ ಟು ಬಿ ಹೆಲ್ತಿ. ಅದಕ್ಕೆ ನನಗೆ ಡಿಗ್ನಿಟಿ ಆಫ್ ಲೇಬರ್ ಇಲ್ಲ ಬಸ್. ನಾನು ಪ್ರೊಡ್ಯೂಸರು, ನಾನು ಇದೇ ಮಾಡ್ತೀನಿ ಅನ್ನೋದ್ರಲ್ಲಿ ನನಗಿಲ್ಲ. ನಾನು ಎಲ್ಲ ಥರ ಕೆಲಸ, ಎನಿ ಕೆಲಸ ಕೊಟ್ಟರೆ ನಾನು ಮಾಡ್ತೀನಿ. ಸೊ ಫ್ರೆಂಡ್ ಫೋನ್ ಮಾಡ್ದೆ, ಇವಾಗ ಕಾರ್ಪೊರೇಟ್ ಫಿಲ್ಮ್ ಡೈರೆಕ್ಟ್ ಮಾಡಿಕೊಡ್ತೆ ಅಂತ ಡೈರೆಕ್ಟ್ ಮಾಡಿದೆ. ಇನ್ನೊಬ್ಬರು ಬಂದು ನಂದೊಂದು ಇದು ಮಾಡಿಕೊಡಿ ಅಂದ್ರೆ ಮಾಡಿಕೊಟ್ಟೆ. ಆ್ಯಂಡ್ ಯಾರ ಒಬ್ಬ ಕಂಪ್ನಿ ಈ ಥರ ನನಗೆ ಒಂದು ಇವೆಂಟ್ಗೆ ಒಂದು ಆರ್ಟಿಸ್ಟು ಇಲ್ಲ ಒಂದು ಸ್ಪೋರ್ಟ್ಸ್ ಪರ್ಸನ್ ಬೇಕು ಅಂತಾರೆ, ಅವ್ರ ಹತ್ರ ಮಾತಾಡ್ತೀನಿ, ಮಾಡಿಸ್ಕೊಡ್ತೀನಿ. ನನ್ನ ಸರ್ವಿಸಸ್ಗೆ ಐ ಚಾರ್ಜ್. ಓಕೆ. ಇದು ಸ್ವಂತ ಮನೆನ ಇದು? ಹೌದು. ಇದನ್ನು ಏನು ಮನೆ ಅಂತ ಹೇಳ್ತಾರೆ, ರೆಸಾರ್ಟ್ ಅಂತ ಹೇಳ್ತಾರೆ? ರಿಟೈರ್ಡ್ ಪೀಪಲ್ ಲಿವಿಂಗ್ ಏರಿಯಾ. ಈ ಮನೆ ಕಟ್ಟಿದ್ದೆ ಅಪ್ಪಗೋಸ್ಕರ. ಹೇಗಾಯ್ತು ಹೇಳಿ, ನನಗೆ ತುಂಬಾ ಲೈಕ್ ಮಾಡಿದೆ ಈ ಮನೆ, ಇದರ ನೇಚರ್. ಓಕೆ, ಈ ಮನೆ ನಾವು ಅಪ್ಪಂಗೆ ಅಮ್ಮಂಗೆ ನನಗಿದ್ದಿದ್ದ ಆಸೆ. ಕೊನೆ ಇದರಲ್ಲಿ
ಐ ಡಿಂಟ್ ವಾಂಟ್ ದೆಮ್ ಟು ಬಿ ಇನ್ ಎ ರೆಂಟೆಡ್ ಹೌಸ್. ಹ್ಮ್ ನಾವು ಆಯುಷ್ಮಾನ್ ಭವ ಆ ಥರ ಆಗತ್ತೆ ಅನ್ಕೊಂಡಿರ್ಲಿಲ್ಲ. ಅದು ಅನ್ಎಕ್ಸ್ಪೆಕ್ಟೆಡ್ ಲಾಸ್ ಆಗೋಯ್ತು. ಅದು ಟು ಎ ವೆರಿ ಬಿಗ್ ಎಕ್ಸ್ಟೆಂಟ್. ಸೊ ಬಟ್ ನನಗಿದ್ದ ಆಸೆ ಅಟ್ ಎನಿ ಕಾಸ್ಟ್ ಅಪ್ಪ ಅಮ್ಮನ್ನ ಐ ಶುಡ್ ನಾಟ್ ಟೇಕ್ ಹಿಮ್ ಫಾರ್ ಎ ರೆಂಟೆಡ್ ಹೌಸ್. ಲಾಸ್ಟ್ ಎಲ್ಲ ಅವ್ರು ಸ್ವಂತ ಮನೇಲೇ ಇರಬೇಕು. ಓಕೆ. ಸೊ ವಾಟ್ ವಿ ಡಿಡ್, ಆ ಮನೆ ಇದು ಮಾಡಿದಾಗ ಸ್ವಲ್ಪ ಇದರಲ್ಲಿ ಇದು 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 ಈ ಮನೆ ಸೈಟ್ ತೊಗೊಂಡೆ ಜಾಗ. ಎಷ್ಟು ಇದೆ? ಯಾಕಂದ್ರೆ ಕ್ಯಾಪಿಟಲ್ ಗೇನ್ಸ್ ಬರುತ್ತೆ. ಹೌದು. ಸೊ ಆ ಮನೆ ಮಾರಿದಾಗ ಕ್ಯಾಪಿಟಲ್ ಗೇನ್ಸ್ ಏನು ಬರುತ್ತೋ ಅದು ಮತ್ತೆ ರೀಇನ್ವೆಸ್ಟ್ ಮಾಡಬೇಕು. ಅದು ಆ ಕ್ಯಾಪಿಟಲ್ ಗೇನ್ಸ್ ಏನು ಬಂತು ಅದನ್ನ ಇದಕ್ಕೆ ಮನೆಗೆ ಹಾಕ್ತೀವಿ. ಓಕೆ. ಈ ಸೈಡ್ಗೆ ಮನೆ ಕಟ್ಟಬೇಕಾಯ್ತು. ಮನೆ ಕಟ್ಟಕ್ಕೆ ಒಂದು ದೇವ್ರ ದಯಿಂದ 6 ತಿಂಗಳಲ್ಲಿ ನಂಗೆ ಒಂದು 50-60 ಲಕ್ಷ ಬಂತು. ಓಕೆ. ಅದಕ್ಕೆ ನನ್ನ ಫ್ರೆಂಡ್ ಒಬ್ಬ ಸೋಮೇಶ್ ಅಂತ ಇದ್ದಾನೆ. ಸೋಮೇಶ್ ಅನ್ನೋನು ಹೆಲ್ಪ್ ಮೀ. ಅವನಿಂದ ನಂಗೆ ಒಂದು 25-30 ಲಕ್ಷ ದುಡ್ಡು ಕೊಟ್ಟ ನಂಗೆ. ಓಕೆ. ಒಂದು ದಾರಿ ತೋರಿಸಿದ್ದ, ಮಾಡಿದೆ, ಗೆದ್ದೆ, ಬಂತು, ಮನೆಗೆ ಹಾಕಿ ಮನೆ ಈ ಥರ ಇರಬೇಕು ಅಂತ ಹೆಂಗೆ ಅನ್ಸಿದ್ದು? ಸರ್ ಇದು ನಮ್ಮ ಈ ಮನೆ ಡಿಸೈನ್ ನೀವೇನು ಹೇಳ್ತಾ ಇದ್ದೀರಾ, ಇದು ಒಂದು ಈ ಮನೆ ಕಟ್ಟಬೇಕಾದ್ರೆ ನಾ ಅಪ್ಪಂಗೆ ಅಮ್ಮಂಗೆ ನಾನು ಹೆಂಡತಿ ಕೇಳಿದ್ದು ಒಂದೇ, ನಿಮಗೆ ಏನು ಬೇಕು ಹೊಸ ಮನೇಲಿ ಕರೆಕ್ಟಾಗಿ ಹೇಳ್ರಿ. ಸೊ ಅಪ್ಪ ನಂಗೆ ಇದೆಲ್ಲ ಬೇಕು ಅಂದರು, ಅಮ್ಮ ನಂಗೆ ಇದು ಬೇಕು ಅಂದರು, ನನ್ನ ಹೆಂಡತಿ ಇದು ಬೇಕು ಅಂದರು. ಅಷ್ಟೇ ಕಟ್ಟಿದ್ದೀನಿ. ಓಕೆ. ಅಪ್ಪಂಗೆ ಉಯ್ಯಾಲೆ ಬೇಕು, ದೊಡ್ಡ ಹಾಲ್ ಬೇಕು, ಅವ್ರ ಬೆಡ್ರೂಮ್ ಬೇಕು. ಓಕೆ. ಅಮ್ಮಂಗೆ ಒಳ್ಳೆ ದೇವ್ರ ಮನೆ ಬೇಕು. ಆಯ್ತಾ? ಒಂದು ಓಪನ್ ಕಿಚನ್ ದೊಡ್ಡದಿರ್ಬೇಕು. ಆಮೇಲೆ ಅವ್ರ ಡೈನಿಂಗ್ ಟೇಬಲ್ಗೆ ಜಾಗ ಇರಬೇಕು. ನನ್ನ ಹೆಂಡತಿಗೆ ಬೆಡ್ರೂಮ್ ಬೇಕು, ಕಿಚನ್ ಚೆನ್ನಾಗಿರ್ಬೇಕು. ನನ್ನ ಮಗಳಿಗೆ ಒಂದು ರೂಮ್ ಬೇಕು ಅಷ್ಟೇ. ಅವಳು ಬೇರೆ ಏನು ಕೇಳಿಲ್ಲ. ನನಗೊಂದು ಹೋಮ್ ಥಿಯೇಟ್ರ್ ಬೇಕು. ಮತ್ತು ಅದು ಯಾವುದು? ಬಾಟ್ಲುಗಳು, ಗ್ಲಾಸುಗಳು. ಅದು ಡೈನಿಂಗ್ ಪ್ಲೇಸ್ ಒಂದು ಸ್ಮಾಲ್ ಒಂದು ಕಬೋರ್ಡ್, ಬ್ಯೂಟಿಫುಲ್ ಆಗಿದೆ. ಒಂದು ಕಬೋರ್ಡ್ ಅಷ್ಟೇ. ಸರ್ ನಂದು ತುಂಬ ಚಿಕ್ಕದು, ಅದೇನು 2 ಅಡಿಗೆ 4 ಅಡಿ ಇದೆ ಬಾರು. ನೀವು ಬೇರೆಯವ್ರ ಮನೆ ನೋಡಿದ್ರೆ 8 ಅಡಿಗೆ 4 ಅಡಿ 6 ಅಡಿ ಇಟ್ಟಿರ್ತಾರೆ, ಅಷ್ಟು ದೊಡ್ಡ ಬಾರ್ ಇರುತ್ತೆ. ಇವಾಗ ಮನೆ ದೂರ ಅಲ್ಲ, ಬರೋದು ಕಮ್ಮಿ. ಸೊ ನನಗೆ ಇವಾಗ ಬರೋದು ಇಷ್ಟೇ ಜನ. ಸೊ ನನಗೊಂದು 4 ಬಾಟ್ಲ್ 5 ಬಾಟ್ಲ್ ಮನೇಲಿ ಎನಿ ಟೈಮ್ ಸ್ಟಾಕ್ ಇದ್ದೇ ಇರುತ್ತೆ. ಅದಕ್ಕಿಂತ ಜಾಸ್ತಿ ಯಾರು ಬರೋದು. ಸೊ ಇಟ್ ಡಸಂಟ್ ಮ್ಯಾಟರ್. ಸರ್ ಹ್ಯಾಪಿಯಾಗಿದ್ದೀನಿ, ಸ್ಟಿಲ್ ವರ್ಕಿಂಗ್, ಸ್ಟಿಲ್ ಹ್ಯಾವಿಂಗ್ ದ ಸೇಮ್ ಪಾಸಿಟಿವ್ ಎನರ್ಜಿ. ಅದ್ರ ಬಗ್ಗೆ ಮಾತಾಡ. ಸ್ಟಿಲ್ ಸೇಮ್. ಅದು ನಾನು ಸಾಯೋ ತನಕ ದಟ್ ಪಾಸಿಟಿವ್ ಎನರ್ಜಿ ವಿಲ್ ರಿಮೈನ್ ವಿತ್ ಮೀ. ಎಷ್ಟೇ ಕಷ್ಟ ಬಂದರು, ಎಷ್ಟೇ ಸಾಲ ಇದ್ರು, ಎಷ್ಟೇ ಸಾಲ ಇದ್ರು ಅಲ್ಲ. ಯಾಕತ್ತಾ ನಾನು ಎಲ್ಲರಿಗೂ ಹೇಳೋದು ಒಂದೇ, ನೋಡಪ್ಪ ನಂಬಿ ದುಡ್ಡು ಕೊಟ್ರಿ, ನಾನು ಜೂಜಾಡಿಲ್ಲ, ಮೋಸ ಮಾಡಿಲ್ಲ. ವ್ಯಾಪಾರಲ್ಲಾಗದೆ ವ್ಯಾಪಾರ ಅನ್ಎಕ್ಸ್ಪೆಕ್ಟೆಡ್ಲಿ ವ್ಯಾಪಾರದಲ್ಲಿ ನಷ್ಟ ಆಗಿದೆ. ಮತ್ತೆ ಹೇಳ್ತಾ ಇದ್ದೀನಿ, 2000 ನಾನು ಎಲ್ಲರೂ ನಾನು ಕೇಳ್ತೇನೆ, ಯಾಕೆ ನಿಮ್ಗೆ ಕೋಪ ಬಂದಿಲ್ಲ? ಎಲ್ಲರೂ ಹೋಗ್ಯ ನನಗೆ ಕೋಪ ಬಂದು, ಯಾಕಂದರೆ ಸರ್ ವ್ಯಾಪಾರ ಅಂದಾಗ ಲಾಭ ನಷ್ಟ ಬಂದೇ ಬರುತ್ತೆ. ಬಟ್ ನನಗೆ ಬ್ಯಾಡ್ ಟೈಮ್ ಎಲ್ಲಿ ಸ್ಟಾರ್ಟ್ ಆಯಿತು ಅಂದರೆ, ಇಟ್ಸ್ ನನಗಿದ್ದು ಬಿಗ್ಗೆಸ್ಟ್ ಇದಂದರೆ, ಮುಂಚೆನೇ ಹೇಳಿದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ, 2019 November 15 ಪಿಕ್ಚರ್ ರಿಲೀಸ್. ಪಿಕ್ಚರ್ ಡಬ್ಬ. ಯಾವುದು? ಆಯುಷ್ಮಾನ್ ಭವ ಓಡ್ಲಿಲ್ಲ, ಲಾಸ್ ಆಗೋಯ್ತು. ಎಲ್ಲರೂ ಡಬ್ಬ ಅಂದ್ಬಿಟ್ರು. ನನ್ನ ಪ್ರಕಾರ ಒನ್ ಆಫ್ ದ ಗುಡ್ ಫಿಲಮ್ಸ್ ಐ ಹ್ಯಾವ್ ಮೇಡ್. ಓಕೆ. ಬಟ್ ಪೀಪಲ್ ಡಿಂಟ್ ಲೈಕ್ ಇಟ್. ಸೊ ಅವ್ರನ್ನ ಡಬ್ಬ ಅಂದ್ರೆ ನಾವ್ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಓಕೆ, ಅದೇನಾದ್ರೆ ಜನರು ಏನು ಹೇಳ್ತಾರೋ ಅದೇ ಕರೆಕ್ಟ್. ಮುಗಿಸ್ದೆ, ಓಕೆ. ವಿತಿನ್ 6 months, ವಿತಿನ್ 1 year 100% ನಾನು ಒಂದು ರೇಂಜಿಗೆ ಕ್ಲಿಯರ್ ಆಗಿಬಿಡ್ತದೆ. ಅನ್ಫಾರ್ಚುನೇಟ್ಲಿ ನನಗೆ ಏನಾಯ್ತು ಅಂದರೆ, ಮಾರ್ಚಲ್ಲಿ ಕೋವಿಡ್ ಬಂತು. ಮಾರ್ಚ್ 23ರಿಂದ ಫಸ್ಟ್ ಕೋವಿಡ್ ಕ್ಲೋಸ್. ನಾನು ಯಾವ ಹೀರೋ ಜೊತೆ ನಾನು 3 ಸಿನಿಮಾ ಸೈನ್ ಮಾಡಿದ್ನೋ ದೇವರವನ್ನ ಕಳ್ಕೊಂಡ್ಬಿಟ್ಟ. ಅಲ್ಲಿ ನನಗೆ ಯಾವಾಗ ಚಿರಂಜೀವಿ ಸರ್ಜಾ ಚಿರು ಹೋದ್ನೋ ನನಗೆ ಅರ್ಧ ಇದು ವರ್ಟಿಕಲ್ ಮೈಂಡ್ ಬ್ಲ್ಯಾಂಕ್ ಆಗಿದೆ. ಅಲ್ಲಿ ಒಂದು ಕಡೆ ಚಿರು ಲೆಫ್ಟ್, ಇನ್ನೊಂದು ಕಡೆ ನಮ್ಮ 15 ವರ್ಷದಿಂದ ನನಗೆ ಯಾವಾಗಲೂ ದುಡ್ಡು ಕೊಟ್ಟಿದ್ದು, ಫೈನಾನ್ಸ್ ಮಾಡಿದ್ದು ಉದಯರಂಗ ಸುಬ್ರಹ್ಮಣಿಗಳು ಯಜಮಾನ್ರು ಹೊಟ್ಟೋದ್ರು.
ಎಸ್. ಆಯಿತಾ. ಆ್ಯಂಡ್ ಚಿರು ಹೋದ್ಮೇಲೆ ಚಿರು ಓಹೋ ಸೂಪರ್ ವ್ಯಾಪಾರ ಇಲ್ಲ ಅಂದ್ರೂ ಅವನಿಗೆ ಒಂದು ಚಿಕ್ಕ ವ್ಯಾಪಾರ ಇತ್ತು. ಆ್ಯಂಡ್ ಅವನಿಗೆ ಯೋಗಿ ಅಂದರೆ ಸ್ಮಾಲಿ ಅಂತ ಅವನಿಗೊಂದು ಲವ್ ಇತ್ತು. ಆಮೇಲೆ ದ್ವಾರಕೀಶಿತ ನನ್ನ ಕಂಪನಿ ಅನ್ನೋ ಒಂದು ಓನರ್ಶಿಪ್ ಇತ್ತು. ಸೊ ಎಲ್ಲ ಥರ ಒಂದು ಚಿರುಗೆ ಇವತ್ತಂಗ ನಂಗೆ ರೀಪ್ಲೇಸ್ಮೆಂಟ್ ಸಿಕ್ಕಿಲ್ಲ. ಸಂಬಡಿ ಹೂ ಲವ್ಸ್ ಮೀ ದ ವೇ ಚಿರು ಲವ್ಸ್, ಸಂಬಡಿ ಹೂ ಟೇಕ್ಸ್ ದ ಓನರ್ಶಿಪ್ ಆಫ್ ದ್ವಾರಕೀಶಿತ ನನ್ನ ಕಂಪನಿ ಅನ್ನೋ ನನಗೆ ಗೊತ್ತಿರಂಗೆ ಅಂಕಲ್ ವಿಷ್ಣುವರ್ಧನ್ ಅಂಕಲ್ ಆದಮೇಲೆ ದ್ವಾರಕೀಶ್ ಚಿತ್ರ ನಂದು ನನ್ನ ಕಂಪನಿ ಅಂತ ಅಂದ್ಕೊಂಡಿದ್ದು ಏಕೈಕ ಹೀರೋ ಬಂದರೆ ಚಿರುನೇ. ಚಿರಂಜೀವಿ ಸರ್ಜಾ. ಸೊ ದಟ್ ಈಸ್ ಮೈ, ನನಗೆ ಅದು ಬ್ಲೋ. ಸೊ ನನಗೆ ದಿಢೀರತ ನನ್ನ ಜೊತೆಗಿರೋ ಹೀರೋ ಇಲ್ಲ, ನನಗೆ ಕಣ್ಣು ಮುಚ್ಕೊಂಡು ದುಡ್ಡು ಕೊಡೋರಿಲ್ಲ. ಇಲ್ಲ, ಬ್ಲ್ಯಾಂಕ್ ಕತ್ಲು. ಆಯಿತಾ. ಸೊ 19ನಲ್ಲಿ ನಾನೇನಾದ್ರು ನನಗೆ ಎಲ್ಲರೂ 2 ವರ್ಷ 3 ವರ್ಷ ಟೈಮ್ ಕೊಟ್ಟರು ವಾಪಸ್ ಕೊಡೋದು ದುಡ್ಡು. ಎವ್ರಿಬಡಿ, ಯಾರು ನನಗೆ ಕತ್ತಿ ಪಟ್ಟಿಟ್ಕೊಂಡು ಇಮಿಡಿಯೇಟ್ ದುಡ್ಡು ಕೊಡೋನಿಲ್ಲ, ಎಲ್ಲರೂ ಟೈಮ್ ಕೊಟ್ಟರು. ಬಟ್ 2020 to 2023 2023 ತನಕ ಬಿಕಾಸ್ ಆಫ್ ಕೋವಿಡ್ ಎಲ್ಲ ಎಕನಾಮಿಕ್ಸೇ ಚೇಂಜ್ ಆಗೋಯ್ತು. ಒಂದು ಕಡೆ ಎಕನಾಮಿಕ್ಸ್ ಚೇಂಜ್ ಆಯಿತು, ಇಂಡಸ್ಟ್ರೀಸ್ ಜನರು ಬಂದು ಥಿಯೇಟ್ರಿಗೆ ಬರೋದು, ಯಾವ ಸಿನಿಮಾಗೆ ಬರ್ತಾರೆ, ಯಾವ ಥರ ಬರ್ತಾರೆ, ಟೋಟಲ್ ಚೇಂಜ್ ಆಯಿತು. ಮೈ ಹೀರೋ ಡೈಡ್, ಮೈ ಫೈನಾನ್ಷಿಯಲ್ ಡೈಡ್ ಟೋಟಲ್. ಆಮೇಲೆ ಕನ್ನಡ ಇಂಡಸ್ಟ್ರಿ ಕರೆಕ್ಟಾಗಿ ಒಂದು ಸಿನಿಮಾ ಮಾಡೋಣ ಅಂತ ಏನೋ ಪ್ಲ್ಯಾನ್ ಮಾಡೋ ಅಷ್ಟೊಳಗೆ ಕನ್ನಡ ಇಂಡಸ್ಟ್ರಿಯಿಂದ ಸಿನಿಮಾ ತೊಗೊಳೋದೇ ನಿಲ್ಲಿಸ್ಬಿಟ್ರು OTT ಎಲ್ಲರೂ. ಈಗ ಫೈನಾನ್ಷಿಯರೇ ಇಲ್ಲ ಸಿನಿಮಾಕ್ಕೆ. ಕನ್ನಡ ಇಂಡಸ್ಟ್ರಿಲಿ ಕನ್ನಡ ಸಿನಿಮಾ ಫೈನಾನ್ಸ್ ಮಾಡೋಕ್ಕೆ ದೇರ್ ಇಸ್ ನೋ ಫೈನಾನ್ಷಿಯರ್, ಬಿಕಾಸ್ ಸ್ಯಾಟಲೈಟ್ ಹೋಗಲ್ಲ, OTT ಹೋಗಲ್ಲ. ಪಿಕ್ಚರ್ ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಹೋದರೆ ದೇ ವಿಲ್ ಬೈ. ಸೊ ಇವಾಗ ಟೋಟಲ್ ಸಿನಿಮಾ 100% ರಿಸ್ಕ್ ಆಯಿತು. ಸೊ ಪ್ರಾಪರ್ ಪ್ರೊಡ್ಯೂಸರ್ಸ್ ಹೂ ಹ್ಯಾವ್ ಕಂಪ್ಲೀಟ್ 100% ಮನಿ, ಅವ್ರು ಸಿನಿಮಾ ಮಾಡ್ಬೋದು. ವೇರಸ್ 60s 70s 80s 90s 2000 2010 ಈ 60-70 ವರ್ಷ ಸಿನಿಮಾ ಮಾಡಿದ್ರಲ್ಲ ಎಲ್ಲರೂ, ಅವಾಗ ಪ್ರೊಡ್ಯೂಸರ್ ಒಂದು 20%, ಒಳ್ಳೆ ಒಂದು ಫೈನಾನ್ಷಿಯಲ್ ವಿಲ್ ಪುಟ್ ರೆಸ್ಟ್ ಆಫ್ ದ ಮನಿ, ಡಿಸ್ಟ್ರಿಬ್ಯೂಟರ್ ವಿಲ್ ಕಮ್. ಸೊ ಒಂದು ಸಿನಿಮಾ ಮಾಡೋಕ್ಕೆ ಒಂದು 4 ಜನ ಸೇರ್ಕೊತಿದ್ರು, 4 ಜನ ಹಾಕೋದು, ಅದೇ ಥರ ಲಾಭನೂ 4 ಜನ ಹಂಚ್ಕೊತಿದ್ರು, ಲಾಸನ್ನು ಹಂಚ್ಕೊತಿದ್ರು. ಇವಾಗ ಹಂಗಲ್ಲ, ಇವಾಗ ಟೋಟಲ್ ಪ್ರೊಡ್ಯೂಸರ್ ಮೇಲೆ. ಈಗ ಹೊಸ ಫಿಲ್ಮಿಗೆ ರೆಡಿ ಇದೆಯಾ? ಮಾತಾಡಿ ಎಲ್ಲ ಮಾಡಿ ಇಟ್ಟಿದ್ದೀನಿ, ವೇಟಿಂಗ್ ಫಾರ್ ದ ರೈಟ್ ಟೈಮ್. ಡೈರೆಕ್ಷನ್, ಪ್ರೊಡಕ್ಷನ್, ಡೈರೆಕ್ಟ್ ಸದ್ಯಕ್ಕೆ ಮಾಡಲ್ಲ. ಫಸ್ಟು ಸಾಲ ತೀರಿಸ್ತೀನಿ. ಐ ವಾಂಟ್ ಟು ಮೇಕ್ 2-3 ಗುಡ್ ಫಿಲ್ಮ್ಸ್. ಫಸ್ಟ್ ಎಲ್ಲರದ್ದು ಸಾಲ ತೀರಿಸ್ಬೇಕು, ಆಯಿತಾ. ವಿತ್ ಮೈ ಓನ್ ಮನಿ ಐ ವಿಲ್ ಡೈರೆಕ್ಟ್. ಐ ಡೋಂಟ್ ವಾಂಟ್ ಟು ಡೈರೆಕ್ಟ್ ವೆನ್ ದಿರ್ ಇಸ್ ಇನ್ನು ತುಂಬ ಜನಕ್ಕೆ ಸಾಲ ಕೊಡಬೇಕಾದ್ರೆ ನಾವು ಎಕ್ಸ್ಪೆರಿಮೆಂಟ್ ಮಾಡಬಾರ್ದು. ಓಕೆ, ದಟ್ ಈಸ್ ಮೈ ಪ್ಲ್ಯಾನ್, ಇಫ್ ಗಾಡ್ ವಿಲ್ಸ್. ಆಲ್ ದಿ ಬೆಸ್ಟ್.